ದೀಕ್ಷೆ ಆಗಿತ್ತು. ಆದರೂ ಸಹಿತಿಗೆ ನನಗೆ ಅಪ್ಪಗಳು ಇಲ್ಲಿ ಸ್ಟೇಜ್ ಮೇಲೆ ಕರೆದು ನೀವು ಬರ್ರಿ ಅಂತ ಹೇಳಿ ಇಲ್ಲಿ ಕರೆದು ಕುಂಡ್ರಿಸಿದ್ರಲ್ಲ, ಇದು ನಿಜವಾಗಲೂ ಅವರು ಎಲ್ಲರನ್ನ ಪ್ರೀತಿಸೋದಕ್ಕೆ ಒಂದು ನಿದರ್ಶನ ಆಯ್ತು. ಹಂಗ ಎಲ್ಲ ಸಾಧಕರ ಮೇಲೆ ಅವರ ದೃಷ್ಟಿ ಇರ್ತದ. ಯಾರಿಂದ ಏನು ಯಾರಿಗೆ ಏನು ಮಾಡಿದ್ರೆ ಅವ್ರು ಚೆನ್ನಾಗಿ ಬೆಳೀತಾರ, ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತು. ಅಪ್ಪಗಳು ಕೊನೆಗೆ ಪ್ರವಚನ ನಮ್ಮ ಕಾಕಂಡಿಕೆಯಲ್ಲೇ ಮಾಡಿದರು. ಕಾಕಂಡಿಕೆ ಅಂತಂದ್ರೆ ಬಬಲೇಶ್ವರ ತಾಲೂಕ, ಬಿಜಾಪುರ ಜಿಲ್ಲಾ. ಬಿಜಾಪುರದ ಜ್ಞಾನ ಯೋಗಾಶ್ವರ ಏನು ಅಪ್ಪಗಳು ಬುದ್ಧಿಜಿಯವರು ಅವರು ತಮ್ಮ ಕೊನೆ ಪ್ರವಚನವನ್ನ ಮಾಡಿದ್ದು ಕಾಕಂಡಿಕೆ ಗ್ರಾಮದಲ್ಲಿ. ಅಲ್ಲಿ ಅಪ್ಪಗಳು ಕುಂಡ್ರಿಸಿ ನನಗೊಂದು ಮಾತು ಹೇಳಿದರು, ನೀವು ಏನು ಗೊತ್ತಿಲ್ಲ, ಸುತ್ತೂರು ಮಠಕ್ಕೆ ಇಲ್ಲಿಂದ ರೊಟ್ಟಿ ಒಯ್ಬೇಕು, ಇಲ್ಲಿಂದ ಒಂದಿಷ್ಟು ಶೇಂಗಾದ ಹೋಳಿಗೆ ಮಾಡ್ಕೋರಿ. ಬೇರೆ ಎಲ್ಲಿ ಹೇಳಿದ್ದಿಲ್ಲ ಅವರು, ಆದ್ರೆ ಅವ್ರು ಹೇಳಿದ್ರು ಸುತ್ತೂರು ಮಠಕ್ಕೆ ನೀವು ಒಯ್ದು ಮೇಲಿಂದ ಮೇಲೆ ಒಯ್ದು ಕೊಡಬೇಕು ಅಂತ ಅವ್ರು ಹೇಳಿದ್ರು. ಹಂಗ ನಮ್ಮ ಊರ್ಲಿಂದ ರೊಟ್ಟಿ ಹೋಳಿಗೆ ಅದನ್ನ 2 ವರ್ಷ ಅವ್ರು ಬಿಡದ ತಂದು ಅಪ್ಪಗಳಿಗೆ ಕೊಟ್ಟೇವಿ. ಅವರ ಆಶೀರ್ವಾದ, ಅವರ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮ್ಯಾಲೆ ಇರಲಿ. ಮತ್ತು ನಿಮ್ಮೆಲ್ಲರ ಮೇಲೆ ಭಗವಂತನ ಕೃಪೆ ಇರಲಿ. ಈ ಏನೊಂದು ಸಂಪ್ರದಾಯದ ಮಠ ಅದ, ಈ ಮಠದ ಆಶೀರ್ವಾದವು ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.